ರಜೆಗಂದು ಸೈನ್ಯದಿಂದ ಹೊರಡುತ್ತಿದ್ದ ಸೈನಿಕರಲ್ಲಿ ಅನೇಕರು ಅವರ ಮನೆ ತಲುಪುತ್ತಿರಲಿಲ್ಲ. ಹಾಗೆ ರಜೆ ಮುಗಿಸಿ ವಾಪಸ್ಸು ಸೈನಿಕ ನೆಲೆಗಂದು ಹೊರಡುತ್ತಿದ್ದ ಅನೇಕರು ಕೂಡ ಸೇನಾ ನೆಲೆಗಳಿಗೆ ತಲುಪುತ್ತಿರಲಿಲ್ಲ. ಅವರು ಬೇಕಂತಲ್ಲ ಹಾಗೆ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಏನಾದರೂ ಹೋಗುತ್ತಿದ್ದಾರಾ ಅಂತ ಪರಿಶೀಲಿಸಿದರೆ ಆ ನಂತರ ಅವರ ಕುರಿತಾದ ಯಾವ ವರ್ತಮಾನವೂ ದೊರೆಯುತ್ತಿರಲಿಲ್ಲ. ಅವರೆಲ್ಲ ಎಲ್ಲಿಗೆ ಹೋದರು? ಅವರೆಲ್ಲ ಕೊಲೆಯಾಗುತ್ತಿದ್ದಾರಾ? ನಿಜ, ಒಂದು ದೊಡ್ಡ ಗುಂಪಿನ ಹಂತಕರ ಕೈಗೆ ಸಿಕ್ಕು ಭಾರತದ ಉದ್ದಗಲಕ್ಕೂ ಪ್ರತಿನಿತ್ಯ ಸಾವಿರಾರು ಜನ ಯಾತ್ರಿಕರು ಕೊಲೆಯಾಗುತ್ತಿದ್ದಾರಂತ ವಿವರಿಸಿ ಡಾಕ್ಟರ್ ಶೇರ್ವುಡ್ ಎಂಬಾತ ಲಿಟರರಿ ಮ್ಯಾಗಝಿನ್ ಆಫ್ ಮದ್ರಾಸ್ನಲ್ಲಿ ಲೇಖನ ಪ್ರಕಟಿಸಿದ್ದ. ಅತ್ಯಂತ ಸ್ಪಷ್ಟವಾಗಿ ಆತ ಕೊಲ್ಲುವುದರ ರೀತಿ ರಿವಾಜು, ಅವರ ನಡವಳಿಕೆ, ಧರ್ಮ ಪ್ರತಿಯೊಂದನ್ನು ವಿವರಿಸಿದ್ದ. ಆದರೆ ಅದನ್ನು ಯಾವ ಅಧಿಕಾರಿಯೂ ನಂಬಲಿಲ್ಲ. ನರ್ಮದಾ ನದಿಯ ಸುತ್ತಲಿನ ಪ್ರಾಂತ್ಯಗಳಿಗೆ ಬ್ರಿಟಿಷರ್ ಪೊಲಿಟಿಕಲ್ ಏಜೆಂಟ್ ಆಗಿದ್ದ ಕರ್ನಲ್ ಸಿಮನ್ ಇದನ್ನು ಕತೆ ಹಂತ ತಳ್ಳಿ ಹಾಕಿಬಿಟ್ಟ. ಸ್ನೇಹಿತರೆ, ನಂಬಲು ಸಾಧ್ಯವಿತ್ತಾದರೂ ಹೇಗೆ? ನಾನು ನರ್ಮದಾ ಕೊಳ್ಳದ ನರಸಿಂಗಪುರದಲ್ಲಿ 1822ರಿಂದ 1824 ತನಕ ಜಿಲ್ಲೆ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡಿದ್ದೇನೆ. ಒಬ್ಬ ಅತ್ಯಂತ ಸಾಮಾನ್ಯ ಕಳ್ಳ ಕೂಡ ನನ್ನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳುವಂತಿರಲಿಲ್ಲ. ಅವತ್ತು ಯಾರಾದರೂ ಬಂದು ನನ್ನ ಆಸ್ಥಾನವಿದ್ದ ಜಾಗದಿಂದ ಕೇವಲ 400 ಗಜಗಳ ಆಚೆಗಿದ್ದ ಕುಂಡಲಿ ಗ್ರಾಮದಲ್ಲಿ ಆ ಭಯಾನಕ ಹಂತಕರು ವಾಸ ಮಾಡಿಕೊಂಡಿದ್ದಾರಂತ ಯಾರಾದರೂ ಹೇಳಿದ್ದರೆ ನಾನು ನಕ್ಕು ಬಿಡುತ್ತಿದ್ದೆ. ಯಾಕೆಂದರೆ ಅಂಥ ನೆಮ್ಮದಿಯಾದ ಹಳ್ಳಿ ಕುಂಡಲಿ ಗ್ರಾಮ. ಅಲ್ಲಿಂದ ಕೆಲವೇ ದೂರಗಳಲ್ಲಿ ಮಂಡಸೂರು ಗ್ರಾಮದ ಮಾವು ಬೇವಿನ ತೋಪುಗಳಿದ್ದವು. ಅದರಲ್ಲಿ ಪ್ರತಿ ವರ್ಷ ಹಂತಕ ತಂಡದ 100 ಜನ ಬಂದು ತಂಗುತ್ತಾರೆ. ಅಲ್ಲಿ ಧಾರ್ಮಿಕ ವಿಧಿವಿಧಾನ ಪೂರೈಸಿ ಮುಂದೆ ತಮ್ಮ ದಿಕ್ಕುಗಳಿಗೆ ಹೊರಡುತ್ತಾರೆ. ಮತ್ತು ಭೋಪಾಲಕ್ಕೆ ಅಲ್ಲಿಂದ ಹೋಗುವ ಹಾದಿ ಭಾರತದ ಅತಿ ದೊಡ್ಡ ವಧಸ್ಥಾನವಾಗಿತ್ತಂತ ಯಾರಾದರೂ ಹೇಳಿದ್ದರೆ ಇವರಿಗೆಲ್ಲ ಹುಚ್ಚು ಅಂದುಬಿಡುತ್ತಿದೆ. ಸ್ನೇಹಿತರೆ, ಅಲ್ಲಿ ಮುಂಡಸೂರಿನ ಆಚೆಗಿದ್ದ ಆ ವಿಶಾಲವಾದ ತೋಪುಗಳು ಯಾವ ಜಮೀನ್ದಾರನೆಂಬುದು ಕೂಡ ನನಗೆ ಗೊತ್ತಿತ್ತು. ಆದರೆ ಆ ತೋಪುಗಳು ಬೃಹತ್ ಹಂತಕ ತಂಡಗಳ ಪಾಲಿನ ಅಡುಗುತಾಣಗಳಂತ ಮಾತ್ರ ನನಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹಿಂದೂಸ್ತಾನ ಮತ್ತು ದಕ್ಕನದ ಅತಿ ಭಯಾನಕ ಕೊಲೆಗಡಕರು ಬರುತ್ತಾರೆ ಎಂಬುದು ಕೂಡ ನನಗೆ ಗೊತ್ತಿರಲಿಲ್ಲ. ಆ ತೋಪುಗಳ ಒಡೆಯನಾದ ಜಮೀನ್ದಾರರಿಗೆ ಅವರೆಲ್ಲ ಹಂತಕರೆಂಬುದು ತಿಳಿಯುತ್ತೆಂಬುದು ಕೂಡ ನನಗೆ ಗೊತ್ತಿರಲಿಲ್ಲ. ನನ್ನ ಕಣ್ಣೆದುರಿನಲ್ಲಿ ಮಂಡಸರ್ನ ಪಕ್ಕದ ತೋಪುಗಳಿಂದ ಒಂದಾದರ ಮೇಲಂತೆ ಸುಮಾರು 100 ಶವಗಳನ್ನು ಹೊರ ತೆಗೆದರು. ಸ್ನೇಹಿತರೆ, ಕುಂಡಲಿ ಎಂಬ ಹಳ್ಳಿಯಲ್ಲಿ ವಾಸವಿದ್ದ 100 ಹಂತಕರು ಹೈದರಾಬಾದ್ ಮತ್ತು ಪುಣೆಯ ತನಕ ಹೋಗಿ ಕೊಲೆಗಳನ್ನು ಮಾಡಿ ಬರುತ್ತಿದ್ದಾರಂತ ನನಗೆ ಆಗ ಮನವರಿಕೆ ಆಯಿತು. ಆ ನಂತರ ಪೊಲೀಸರು ಹಿಡಿದು ತಂದದ್ದು ಹರಿಸಿಂಗ್ ಎಂಬ ಒಬ್ಬ ಶ್ರೀಮಂತ ಮತ್ತು ಹೆಸರಾಂತ ವರ್ತಕನನ್ನು. ಸ್ನೇಹಿತರೆ, ಅವನನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು. ಏಕೆಂದರೆ ಆತ ಹಿಂಗೋಲಿಯ ಮಿಲಿಟರಿ ಕಂಟೈನ್ಮೆಂಟ್ನಲ್ಲೇ ದೊಡ್ಡ ಅಂಗಡಿನಿಟ್ಟುಕೊಂಡಿದ್ದ. ಆತನ ಬಳಿ ನಾನು ಅನೇಕ ಸಲ ಖರೀದಿಗಳನ್ನು ಮಾಡಿದ್ದೆ. ಅಂಥವನನ್ನು ಕೊಲೆಗಡಕನನ್ನು ವಿವರಿಸಿದಾಗ ನಂಬುವುದಾದರೂ ಹೇಗೆ ಸ್ನೇಹಿತರೆ? ಆತ ಇಡೀ ಜಿಲ್ಲೆಯ ಹಂತಕರಿಗೆ ಅವರ ಚಟುವಟಿಕೆಗಳಿಗೆ ನಾಯಕನಾಗಿದ್ದ. ಸ್ನೇಹಿತರೆ, ಒಂದು ಸಲ ಬಾಂಬೆಯಿಂದ ಎತ್ತಿನ ಬಂಡಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಟ್ಟೆಗಳನ್ನು ತರಲು ತನಗೆ ಅನುಮತಿ ಬೇಕೆಂದು ಅರ್ಜಿ ಸಲ್ಲಿಸಿ ಪಾಸ್ ಕೋರಿ ಪತ್ರ ಬರೆದಿದ್ದ. ಸರಿಯಾಗಿ ಅದೇ ಹೊತ್ತಿಗೆ ಹಿಂಗೋಲಿ ಸಮೀಪದ ಗ್ರಾಮದ ವರ್ತಕನೊಬ್ಬ ಸರಕು ಹೊತ್ತು ಬಾಂಬೆಯಿಂದ ಹೊರಟಿದ್ದಾನೆಂಬ ಸಂಗತಿ ವರ್ತಕ ಹರಿಸಿಂಗ್ಗೆ ಗೊತ್ತಾಗಿತ್ತು. ಸ್ನೇಹಿತರೆ, ಈಗ ಮಾಡಿದನು ಗೊತ್ತಿಲ್ಲ. ದಾರಿಯ ಮಧ್ಯದಲ್ಲಿ ಹರಿಸಿಂಗ್ ಆ ವರ್ತಕನನ್ನು ಕೊಲೆ ಮಾಡಿದ್ದ. ಆತನ ಸೇವಕರನ್ನು ಕೊಂದಿದ್ದ. ಎತ್ತಿನ ಗಾಡಿಗಳನ್ನು ಓಡಿಸಿದ್ದ. ಅಷ್ಟು ಜನರನ್ನು ಸಾಯಿಸಿದ್ದ. ನಂತರ ನಾವು ಕೂಡ ಮಾಡಿದ್ದ ಪಾಸ್ ತೋರಿಸಿ ಕಟ್ಟೆಗಳಲ್ಲಿ ಸುಂಕ ಕಟ್ಟಿ ಅದಿಷ್ಟು ಮಾಲನ್ನು ಹಿಂಗೋಲಿಗೆ ತಂದು ಹಿಂಗೋಲಿಯ ಕಂಟೈನ್ಮೆಂಟ್ನಲ್ಲಿ ಲಕ್ಷಣವಾಗಿ ಆತ ಅವಿಷ್ಟು ಬಟ್ಟೆಗಳನ್ನು ಸಾರ್ವಜನಿಕರಿಗೆ ಲಾಭದಾಯಕ ಬೆಲೆಯಲ್ಲಿ ಮಾರಿದ್ದ. ಸ್ನೇಹಿತರೆ, ಪೊಲೀಸರು ಹಿಡಿದು ತಂದಾಗ ಅವನಾಗಿ ಕೊಲೆಗಳನ್ನು ಮಾಡುವುದಾಗಿ ಒಪ್ಪಿಕೊಳ್ಳದೆ ಹೋಗದಿದ್ದರೆ ಹಿಂಗೋಲಿ ಹತ್ಯಾಕಾಂಡ ಬಯಲಿಗೆ ಬರುತ್ತಿರಲಿಲ್ಲ. ಮುಂದೆ ಗೊತ್ತಾದ ಸಂಗತಿ ಎಂದರೆ ಹಿಂಗೋಲಿಯ ಕಂಟೈನ್ಮೆಂಟ್ನ ಮುಖ್ಯ ಬಜಾರಿನಲ್ಲೇ ಕೊಲೆಗಳಾಗಿದ್ದವು. ನಮ್ಮ ಕಾವಲು ಪಾಳೆಯ ಸೆಂಟ್ರಿಗಳು ಬಂದೂಕು ಹಿಡಿದು ನಿಲ್ಲುತ್ತಿದ್ದ ಜಾಗದಿಂದ ಕೇವಲ 500 ಗಜಗಳ ದೂರದಲ್ಲಿ ಹರಿಸಿಂಗ್ನ ತಂಡ ಸಾಲು ಸಾಲಾಗಿ ನರದೃಷ್ಟ ಯಾತ್ರಿಕರ ಶವಗಳನ್ನು ಹೂತು ಹಾಕಿದ್ದರು. ಸ್ನೇಹಿತರೆ, ಇವರಿಗೆ ಒಂದು ಚಿಕ್ಕದೊಂದು ಉದ್ವೇಗ, ಒಂದು ತಪ್ಪಿತಸ್ಥ ಭಾವ ಕೂಡ ಇಲ್ಲದೆ ನಿರ್ಭಾವುಕವಾಗಿ ಆ ಹಂತಕರು ಬಂದು ಒಂದಾದರ ಮೇಲೊಂದರಂತೆ ರಹಸ್ಯ ಸಮಾಧಿಗಳನ್ನು ತೋರಿಸುತ್ತಿದ್ದರು. ಸ್ನೇಹಿತರೆ, ಒಂದೊಂದು ಕಡೆ ಅಗದಾಗಲು 10-20 ಶವಗಳು ದೊರೆಯುತ್ತಿದ್ದವು. ಅವರು ಹಾಗೆ ಗುಪ್ತ ಸಮಾಧಿಗಳನ್ನು ತೋರಿಸುವ ಕೆಲಸ ಎಷ್ಟು ಸುದೀರ್ಘವಾಗಿ ಮುಂದುವರಿಯುತ್ತೆಂದರೆ ಸ್ನೇಹಿತರೆ, ಕಡೆಗೆ ಅಧಿಕಾರಿಗಳಾದ ನಮಗೆ ಬೇಸರವಾಗಿ ಅಸಹ್ಯವಾಗಿ ನೆಲಗೀಯುವ ಮತ್ತು ಎಣ ತೆಗೆಯುವ ಕೆಲಸವೇ ನಿಲ್ಲಿಸಿಬಿಟ್ಟೆವಂತ ಬರೆಯುತ್ತಾನೆ ಕರ್ನಲ್ ಸ್ಲಿಮನ್. ಹಾಗೆ ಆತ ನಿಬ್ಬೆರಗಾಗುವಂತೆ ಬರೆಯುತ್ತಾ ಹೋಗುವುದು ಮಧ್ಯ ಭಾರತ ನರ್ಮದಾ ಕೊಳ್ಳದಲ್ಲಿ ಮಾತ್ರ ಇದ್ದಾರೆ ಎಂದುಕೊಂಡಿದ್ದ ಥಗ್ಗರ ಬಗ್ಗೆ. ಸ್ನೇಹಿತರೆ, ಮೊದಲಿಗೆ ಥಗ್ಗರು ಮಧ್ಯ ಭಾರತದಲ್ಲಿ ಮಾತ್ರ ಇದ್ದಾರೆ ಎಂದು ಭಾವಿಸಲಾಗಿತ್ತು. 1811ರಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ತಮ್ಮ ಸೈನಿಕರು ರಜೆಗೆ ಹೋಗಿ ಬರುವ ಮಾರ್ಗ ಮಧ್ಯದಲ್ಲಿ ಯಾರಿಂದಲೂ ಕೊಲೆಯಾಗುತ್ತಿದ್ದಾರೆಂಬ ಗುಮಾನಿ ಶುರುವಾಯಿತು. ಆದರೆ 1830ರ ತನಕ ಯಾರು ಇಂಥದೊಂದು ಬೃಹತ್ ಹಂತಕ ಪಡೆ ಇದೆ ಎಂದು ನಂಬಿರಲಿಲ್ಲ.
ಅವರು ಪ್ರತಿನಿತ್ಯ ಭಾರತದಾದ್ಯಂತ ಹಿಮಾಲಯದಿಂದ ಕನ್ಯಾಕುಮಾರಿಯ ತನಕ ಪ್ರತಿ ನಾಡು ಪ್ರತಿ ರಾಜ್ಯದಲ್ಲೂ ಸಾವಿರಾರು ಯಾತ್ರಿಕರನ್ನು ಕೊಲೆ ಮಾಡಿ ಅವರ ಶವಗಳನ್ನು ಸದ್ದಿಲ್ಲದೆ ಉಳಿಸಿದ್ದಾರೆ ಅಂತ ಯಾರೇ ಹೇಳಿದರೂ ಸರ್ಕಾರದನ್ನು ತಳ್ಳಿ ಹಾಕುತ್ತಿತ್ತು. ಹಿಂದೆಂದೂ ಅಕ್ಬರನ ಕಾಲದಲ್ಲಿ ತಗ್ಗರೆಂದು ಕರೆಯಲ್ಪಡುವ ಅಲಿಮಾರಿ ಮಹಮ್ಮದಿಯರಿದ್ದರಂತೆ ಅಂತ ಅಲ್ಲಲ್ಲಿ ಉಲ್ಲೇಖಗಳಿದ್ದೇ ಹೊರತು ತಗ್ಗಂತಕ ಸಮೂಹದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರಿದ್ದಾರೆಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅವರು ಮಾತಾ ಭವಾನಿಯನ್ನು ಪೂಜಿಸಿ ನರಬಲಿಗೆ ಹೊರಡುತ್ತಾರೆಂಬ ಕಲ್ಪನೆಯೂ ಕೂಡ ಯಾರಿಗೂ ಇರಲಿಲ್ಲ. ಸ್ನೇಹಿತರೆ, ತಗ್ಗರು ಯಾರೋ ನಿರ್ಗತಿಕ, ಅಲೆಮಾರಿ ಮತ್ತು ಅನಾಗರಿಕ ಸಮೂಹದವರಲ್ಲ. ಅವರಲ್ಲಿ ಶ್ರೀಮಂತರಿದ್ದರು, ವರ್ತಕರಿದ್ದರು, ಗ್ರಾಮ ಮಟ್ಟದ ಅಧಿಕಾರಿಗಳಿದ್ದರು ಮತ್ತು ಪುರೋಹಿತರಿದ್ದರು. ಸ್ನೇಹಿತರೆ, ಅವರೆಲ್ಲ ಇದ್ದಾರೆಂಬುದು ಮಹಾರಾಷ್ಟ್ರದ ದೊರೆಗಳಲ್ಲೊಬ್ಬನಾದ ಸಿಂಧ್ಯಗೆ ಗೊತ್ತಿತ್ತು. ಅಂತ ಅನೇಕ ರಾಜರಿಗೆ, ಸಾಮಂತರಿಗೆ ತಗ್ಗರಿರುವಿಕೆ ಚೆನ್ನಾಗಿಯೇ ಗೊತ್ತಿತ್ತು. ಅವರಿಂದ ಕೆಲವರು ತೆರಿಗೆ ಹಾಕುತ್ತಿದ್ದರು ಮತ್ತು ಕೆಲವರಿಂದ ಪಾಲು ಪಡೆಯುತ್ತಿದ್ದರು. ತಗ್ಗರಿಗೆ ರಕ್ಷಣೆಯನ್ನು ಕೊಡುತ್ತಿದ್ದರು. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಕರ್ನಲ್ ಸ್ಲಿಮನ್ ಮತ್ತು ಆ ನಂತರ 1832ರಲ್ಲಿ ಫಿಲಿಪ್ ಮೆಡೋಸ್ ಟೇಲರ್ ಇಡಿಯಾಗಿ ತಗ್ಗತ್ಯಗಳನ್ನು ವಿವರಿಸಿ ಬರೆಯತೊಡಗಿದಾಗ ಭಾರತ ಮತ್ತು ಇಂಗ್ಲೆಂಡ್ ಒಟ್ಟೊಟ್ಟಿಗೆ ಬೆಚ್ಚಿ ಬಿದ್ದವು. ಹಿಂಗೋಲಿಯಲ್ಲಿ ದೊರೆತಂತೆಯೇ ಒಟ್ಟೊಟ್ಟಿಗೆ ನೂರಾರು ಶವಗಳನ್ನು ಹೂತು ಹಾಕಿದ ಸಮಾಧಿ ಸ್ಥಳಗಳು ಬಾಯಿ ತೆರೆದುಕೊಂಡಾಗ ದೇಶವೇ ದಿಗ್ಭ್ರಾಂತಿಗೊಂಡಿತು. ಮಹಾರಾಷ್ಟ್ರದ ಪರಗಣ ಜಿಲ್ಲೆಗಳಲ್ಲಿರುತ್ತಿದ್ದ ಸುಮಾರು 900 ತಗ್ಗಂತಕರನ್ನು ಬೆನ್ನತ್ತಿದಾಗ ಅವರ ಸಹವರ್ತಿಗಳು ದೇಶದ ಪ್ರತಿ ರಾಜ್ಯ, ಪ್ರತಿ ಜಿಲ್ಲೆ, ಪ್ರತಿ ಪ್ರದೇಶದಲ್ಲಿದ್ದದ್ದು ಗೊತ್ತಾಗಿ ಹೋಯಿತು. ಆವಾಗಲೇ 719 ಜನರನ್ನು ಕೊಂದು ಹಾಕಿದ್ದ ಅಮೀರ್ ಅಲಿ ಎಂಬ ತಗ್ಗನೊಬ್ಬ ಸಿಕ್ಕಿದ್ದ. ಹೀಗೆ ಸಿಕ್ಕಿಬಿದ್ದು ಬಂಧಿತನಾಗಿ 12 ವರ್ಷ ಜೈಲಿನಲ್ಲಿ ಕಳೆದು ಹೋಗಿದ್ದರೆ ಸಾಹೇಬ್, ಈ ಹೊತ್ತಿಗೆ ನಾನು ಕನಿಷ್ಠ ಪಕ್ಷ 1,000 ಜನರನ್ನು ನನ್ನ ಕೈಯಾರನೆ ಕೊಂದಿರುತ್ತಿದ್ದೆ ಅಂತ ಹೇಳಿಕೆ ನೀಡಿದ್ದ. ಸ್ನೇಹಿತರೆ, ತಗ್ಗಂತಕರಾದರೂ ಒಬ್ಬಿಬರಲಿಲ್ಲ. ಅವರು ಚಿಕ್ಕ ಸಂಖ್ಯೆಯ ಡಕೈತಿ ಗುಂಪುಗಳಂಥವರು ಅಲ್ಲ. ಇಡೀ ಪೊಲೀಸ್ ವ್ಯವಸ್ಥೆ ಮುರ್ಕೊಂಡು ಬಿದ್ದಾಗ ಭಾರತದಾದ್ಯಂತ 3,266 ಜನ ಹಂತಕರು ಬಂಧಿತರಾದರು. ಅವರಲ್ಲದೆ ಪೊಲೀಸರಿಂದ ತಪ್ಪಿಸಿಕೊಂಡು 1800 ಜನ ಹೆಸರಾಂತ ತಗ್ಗರಿದ್ದರು. ಮತ್ತು ಪೊಲೀಸ್ ವ್ಯವಸ್ಥೆಗೂ ಗೊತ್ತಿಲ್ಲದ ತಗ್ಗಂತಕರು ಅದೆಷ್ಟು ಜನರಿದ್ದರೋ ಯಾರಿಗೆ ಗೊತ್ತು. ಸ್ನೇಹಿತರೆ, ಅವರ ಸಂಖ್ಯೆ ದೊಡ್ಡದು, ಅದಕ್ಕಿಂತ ಅವರ ಒಗ್ಗಟ್ಟು ದೊಡ್ಡದು. ಅವರು ಕಾಯ್ದುಕೊಂಡ ಬಂದ ಹತ್ಯೆ ರಹಸ್ಯಗಳು ಎಂಥ ಪಾತಕ ಪ್ರಪಂಚವನ್ನು ನಿಬ್ಬೆರಗಾಗಿಸುವಂಥದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದಾದ್ಯಂತ ಭೀತಿ ಹುಟ್ಟಿಸುವುದು ಅವರ ನಿರ್ದಯತೆ. ಸಾವಿರಾರು ಹತ್ಯೆಗಳಿಗೆ ಅವರು ಕೇವಲ ಬಳಸಿದ್ದು ರುಮಾಲುಗಳನ್ನು ಮಾತ್ರ. ಸ್ನೇಹಿತರೆ, ಒಮ್ಮೆ ರುಮಾಲಿಗೆ ಸರಗಂಟು ಹಾಕಿದರೆಂದರೆ ಮರುಕ್ಷಣ ಒಂದು ಹೆಣ ಬಿತ್ತಂತೆ ಅರ್ಥ. ಅಲ್ಲೊಂದು ಹತ್ಯೆ ನಡೆದಿದೆ ಎಂಬ ಚಿಕ್ಕ ಸುಳಿವು ಬಿಡದೆ ಶವಗಳನ್ನು ಊತು ದೋಚಿದ ಕೊಳ್ಳೆಯೊಂದಿಗೆ ಚಿದ್ರು ಬಿಡುವ ಪರಿ ಗಾಬರಿ ಹುಟ್ಟಿಸುವಂಥದ್ದು. ಅಂಥ ತಗ್ಗರ ಕೈಗೆ ಸಿಕ್ಕು ನೆಲದಾಳದಲ್ಲಿ ಕರಿಗಿ ಹೋಗುತ್ತಿದ್ದ ಯಾತ್ರಿಕ ಏನಾದನೆಂಬುದು ಹೊರ ಜಗತ್ತಿಗೆ ಗೊತ್ತೇ ಆಗುತ್ತಿರಲಿಲ್ಲ. ಸ್ನೇಹಿತರೆ, ಆ ಜಗತ್ತಿನ ಕುರಿತಾಗಿ ಮಾತನಾಡಿದವನು ಈ ಅಮೀರ್ ಅಲಿ. ತಗ್ಗರೆಂದರೆ ಯಾರು ಎಂಬುದು ಜಗತ್ತಿಗೆ ಗೊತ್ತಾದದ್ದೇ ಅವನಿಂದ. ಸ್ನೇಹಿತರೆ, ಅವನು ಹೇಳಿದ್ದ ಎಲ್ಲವನ್ನು ದಾಖಲಿಸುತ್ತಾ ಹೋದ ಫಿಲಿಪ್ ಮೆಡೋಸ್ ಟೇಲರ್ಗೆ ಒಬ್ಬ ನಿಜವಾದ ಬ್ರಿಟಿಷರಿಗಿರುವ ಪ್ರಾಮಾಣಿಕತೆ ಇತ್ತು. ಬ್ರಿಟಿಷ್ ಅಧಿಕಾರಿ ಫಿಲಿಪ್ ಮೆಡೋಸ್ ಟೇಲರ್ ಈಗೊಂದು ಪುಸ್ತಕ ಬರೆಯುವ ತನಕ ಭಾರತ ದೇಶದಲ್ಲಿ ತಗ್ಗ ಸಂಪ್ರದಾಯ ಅಂತ ಒಂದು ಇದೆ ಎಂಬುದು ಹೊರ ಜಗತ್ತಿಗೆ ಗೊತ್ತಿರಲಿಲ್ಲ. ಅತ್ಯಂತ ಸಂಭಾವಿತ ಜೀವನ ಸಾಗಿಸುತ್ತಲೇ ವರ್ಷಕ್ಕೊಂದು ಬಾರಿ ತಂಡ ಕಟ್ಟಿಕೊಂಡು ಯಾತ್ರೆ ಓಡುತ್ತಿದ್ದ ತಗ್ಗರು ದಾರಿಯುದ್ದಕ್ಕೂ ನೂರಾರು ಕೊಲೆಗಳನ್ನು ಮಾಡಿ ಶವಗಳ ಸುಳಿವು ಸಿಗದಂತೆ ಹೂತು ಹಾಕಿ ಮತ್ತೆ ಅದೇ ಸಭ್ಯತೆಯ ಪರದೆ ಹಿಂದೆ ಬದುಕುತ್ತಿದ್ದರು. ಅವರಲ್ಲಿ ಮಾತಾ ಭವಾನಿಯ ಭಕ್ತರಾದ ಹಿಂದೂಗಳಿದ್ದರು, ಅಲ್ಲಾಹುವಿನ ಭಕ್ತರಾದ ಮುಸಲ್ಮಾನರು ಇರುತ್ತಿದ್ದರು. ಇದೆಲ್ಲವೂ ದೇವರ ಹೆಸರಿನಲ್ಲಿ ನಡೆಯುತ್ತಿತ್ತು ಮತ್ತು ಅವರಿಗೆ ಪ್ರತ್ಯೇಕವಾದ ರಾಮಸಿ ಎಂಬ ಭಾಷೆಯೂ ಕೂಡ ಇರುತ್ತಿತ್ತು. ಅಂತ ತಗ್ಗರ ನಾಯಕ ಅಮೀರ್ ಅಲಿಯನ್ನು ಕೂಡಿಸಿಕೊಂಡು ಲೇಖಕ ಫಿಲಿಪ್ ಮೆಡೋಸ್ ಟೇಲರ್ ಇಳಿಸಿದ ಕಥೆಯೇ ಈ ರೇಷ್ಮೆ ರುಮಾಲು. ಸ್ನೇಹಿತರೆ, ಇದು ಕೇವಲ ಹತ್ಯಕಥನವಾಗದೆ ಸಾಗುತ್ತಾ ಭಾರತದ ಇತಿಹಾಸದ ಒಂದು ಭಾಗವಾಗುತ್ತದೆ. ಅಲ್ಲೆಲ್ಲೂ ಹಿಂದೂ ಆಗುತ್ತದೆ, ಪಕ್ಕನೆ ಮುಸ್ಲಿಂ ಆಗುತ್ತದೆ, ಮಾನವೀಯ ಸಂಬಂಧಗಳ ಕನ್ನಡಿಯಾಗುತ್ತದೆ, ರಾಗದ್ವೇಷಗಳ ಘಟ್ಟವಾಗುತ್ತದೆ, ಪಶ್ಚಾತ್ತಾಪದ ಕರುಣೆಯ ಮೂಟೆಯಾಗುತ್ತದೆ, ನಮ್ಮೆಲ್ಲರ ಮನಸ್ಸನ್ನು ಹಿಡಿದುಕೊಂಡೇ ಸಾಗುತ್ತದೆ. ಸ್ನೇಹಿತರೆ, ಈ ತಗ್ಗರ ಬಗ್ಗೆ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಈ ಅಮೀರ್ ಅಲಿಯಿಂದ. ತಾವು ದೋಚದ್ದು, ಕೊಂದದ್ದು, ಕಷ್ಟಪಟ್ಟದ್ದು, ಸುಖಪಟ್ಟದ್ದು ಎಲ್ಲ ತನ್ನ ಜೀವನ ಗಾಥೆಯನ್ನೇ ಫಿಲಿಪ್ ಮೆಡೋಸ್ ಟೇಲರ್ ಹೇಳುತ್ತಾನೆ. ಸ್ನೇಹಿತರೆ, ಅಮೀರ್ ಅಲಿ ಜೀವನದ ಗಾಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಅವನ ಮಾತುಗಳಲ್ಲಿ ಕೇಳಿ. ನಮಸ್ಕಾರ.